ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನಾನ್ ಝೀರೋ ರಿಮೈಂಡರ್ಸ್ ಅಂದರೆ ಯಾವ್ದಾರ ಡಿವಿಷನ್ ಲೆಕ್ಕಗಳನ್ನ ಸಾಲ್ವ್ ಮಾಡಿದಾಗ ಶೇಷ ಉಳ್ಕೊಳ್ಳುತ್ತೆ ಈ ರೀತಿ ಕಾನ್ಸೆಪ್ಟ್ ಮೇಲೆ ಒಂದಷ್ಟು ಲೆಕ್ಕನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ನಾನು ಲಾಸ್ಟ್ ಕ್ಲಾಸಲ್ಲಿ ಝೀರೋ ರಿಮೈಂಡರ್ಸ್ ಅಂದರೆ ಯಾವ್ದಾರ ಪ್ರಾಬ್ಲಮ್ನ ಸಾಲ್ವ್ ಮಾಡಿದಾಗ ಡಿವಿಷನ್ ಲೆಕ್ಕಗಳನ್ನ ಸಾಲ್ವ್ ಮಾಡಿದಾಗ ಶೇಷ 0 ಇರುತ್ತೆ, ಶೇಷ ಎಕ್ಸಾಕ್ಟ್ 0 ಸಿಗುತ್ತೆ. ಆ ರೀತಿ ಲೆಕ್ಕಗಳನ್ನ ಝೀರೋ ರಿಮೈಂಡರ್ಸ್ ಅಂತ ಹೇಳ್ತಾರೆ. ನಾನು ಲಾಸ್ಟ್ ಕ್ಲಾಸಲ್ಲಿ ಒಂದು 20 ಲೆಕ್ಕ ಸಾಲ್ವ್ ಮಾಡಿದೆ. ಅದರಲ್ಲಿ ಟೇಬಲ್ ನಂಬರ್ 1 ಅಲ್ಲ, ಟೇಬಲ್ ನಂಬರ್ 2, ಟೇಬಲ್ ನಂಬರ್ 3 ಇದರಲ್ಲಿ 10 ಲೆಕ್ಕನ ಸಾಲ್ವ್ ಮಾಡಿಸ್ಬಿಟ್ಟು ನೀವು ಟೇಬಲ್ ನಂಬರ್ 20ವರೆಗೂ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದೆ. ಇದಕ್ಕೇನು ಆನ್ಸರ್ ಕೀ ಬೇಕಿಲ್ಲ, ಎಲ್ಲ ಟೇಬಲಲ್ಲೇ ಸಿಗುತ್ತೆ ಆಯ್ತಾ. 2 ಇಂದ 20ವರೆಗೂ ಟೇಬಲಲ್ಲೇ ಡೈರೆಕ್ಟ್ ಆನ್ಸರ್ ಸಿಗುತ್ತೆ. ಅದರಿಂದ 20ವರೆಗೂ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ದೆ ಆಯ್ತಾ. ನೀವು ಪೇರೆಂಟ್ಸ್ ಏನು ಮಾಡಿ, ಫಸ್ಟ್ 20ವರೆಗೂ ಪ್ರಾಕ್ಟೀಸ್ ಮಾಡಲಿ. ಮಕ್ಕಳು 3ನೇ ಕ್ಲಾಸ್ ಮಕ್ಕಳೆಲ್ಲ ಮೋಸ್ಟ್ಲಿ ಒಂದು ವಾರ ತಗೊಳುತ್ತೆ. 3ನೇ ಕ್ಲಾಸ್ ಮಕ್ಕಳು ಅಂದರೆ ಒಂದು ವಾರ ತಗೊಳುತ್ತೆ, ಕೆಲವು ಮಕ್ಕಳಿಗೆ 10 ದಿನ ತಗೊಳುತ್ತೆ, ಇನ್ನೂ ಕೆಲವು ಮಕ್ಕಳಿಗೆ 15 ದಿನ ತಗೊಳುತ್ತೆ. 1 ತಿಂಗಳು ತೊಗೊಂಡ್ರು ಪರವಾಗಿಲ್ಲ, ಕಂಪ್ಲೀಟ್ 20ವರೆಗೂ ಟೇಬಲ್ ಪ್ರಾಕ್ಟೀಸ್ ಮಾಡಲಿ. 20ವರೆಗೂ ಏನದು ಝೀರೋ ರಿಮೈಂಡರ್ಸ್ ಮೇಲೆ ಲೆಕ್ಕಗಳನ್ನ ಸಾಲ್ವ್ ಮಾಡಿಸಿ ಆಯ್ತಾ. ಅದರಲ್ಲಿ ಒಂದು ಸ್ವಲ್ಪನೂ ಡೌಟ್ ಬರಬಾರ್ದು. ಆ ರೀತಿ ಮಕ್ಕಳು ಏನದು ಪ್ರಾಕ್ಟೀಸ್ ಮಾಡಾದ್ಮೇಲೆ ಇದು ವಿಡಿಯೋ ನಂಬರ್ ನೆಕ್ಸ್ಟ್ ವಿಡಿಯೋ ತೋರಿಸಿ, ಈ ವಿಡಿಯೋ ತೋರಿಸಿ. ಇಲ್ಲಾಂದ್ರೆ ತುಂಬ ಕಷ್ಟ ಆಗುತ್ತೆ ಮಕ್ಕಳನ್ನ. ಸುಮ್ಮನೆ ಪ್ರತಿದಿನ 10 ಲೆಕ್ಕ ಸಾಲ್ವ್ ಮಾಡಿಸ್ಬೇಕು, 20 ಲೆಕ್ಕ ಸಾಲ್ವ್ ಮಾಡಿಸ್ಬೇಕು, ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಮಕ್ಕಳಿಗೆ ಕಂಪ್ಲೀಟಾಗಿ ಅರ್ಥ ಆಗಬೇಕು. ಟೇಬಲ್ ನಂಬರ್ 2 ನಾನು ಮಾಡಿದ್ದೀನಿ. ಟೇಬಲ್ ನಂಬರ್ 3 ಮೇಲೆ ಝೀರೋ ರಿಮೈಂಡರ್ ಡಿವಿಷನ್ ಲೆಕ್ಕಗಳನ್ನ ಸಾಲ್ವ್ ಮಾಡಿದ್ದೀನಿ ಆಯ್ತಾ. ಟೇಬಲ್ ನಂಬರ್ 4, 5, 6, 7, 8, 20ವರೆಗೂ ಅದೇ ಪ್ರೊಸೀಜರ್ ಫಾಲೋ ಮಾಡಿಕೊಂಡು ತಾಳ್ಮೆಯಿಂದ ಪ್ರಾಕ್ಟೀಸ್ ಮಾಡಿಸಿ ಆಯ್ತಾ. ತಾಳ್ಮೆಯಿಂದ ಪ್ರಾಕ್ಟೀಸ್ ಮಾಡಿಸಿ. 1 ವಾರ ತಗೊಳ್ಳಿ ಅಥವಾ 1 ತಿಂಗಳಾದ್ರೂ ತಗೊಳ್ಳಿ. ಕಂಪ್ಲೀಟಾಗಿ ಮಕ್ಕಳು ಇದ್ರ ಮೇಲೆ ಮಾಸ್ಟರ್ ಪೀಸ್ ಆದಮೇಲೆ ನೀವು ನಾನ್ ಝೀರೋ ರಿಮೈಂಡರ್ಸ್ ಇದ್ರ ಮೇಲೆ ಲೆಕ್ಕಗಳನ್ನ ಸಾಲ್ವ್ ಮಾಡಿಸಿ. ಅದಾದಮೇಲೆ ಈ ವಿಡಿಯೋ ವಾಚ್ ಮಾಡಿ, ಈ ವಿಡಿಯೋ ಅರ್ಥ ಮಾಡ್ಕೊಂಡು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸಿ ಆಯ್ತಾ. ನೋಡಿ, ಝೀರೋ ರಿಮೈಂಡರ್ಸ್ ಅಂದರೆ ಡಿವಿಷನ್ ಲೆಕ್ಕಗಳನ್ನ ಸಾಲ್ವ್ ಮಾಡಿದಾಗ ಶೇಷ 0 ಬರುತ್ತೆ. ಆ ರೀತಿ ಲೆಕ್ಕಗಳನ್ನ ಯಾವ ಮಕ್ಳಿಗೆ ಸಾಲ್ವ್ ಮಾಡಿಸ್ಬೋದು ಅಂದರೆ ಯಾವ ಕ್ಲಾಸ್ ಮಕ್ಳಿಗೆ ಸಾಲ್ವ್ ಮಾಡಿಸ್ಬೋದು ಅಂದರೆ ನೋಡಿ, UKG ಮಕ್ಕಳಿಗೆ ನಾನ್ ಝೀರೋ ರಿಮೈಂಡರ್ ಮೇಲೆ ಡಿವಿಷನ್ ಲೆಕ್ಕಗಳನ್ನ ಸಾಲ್ವ್ ಮಾಡಿಸ್ಬೇಕು ಅಂದರೆ ಸಾಮಾನ್ಯವಾಗಿ ಮಕ್ಕಳಿಗೆ ಬರ್ಡನ್ ಆಗಲ್ಲ. ಟೇಬಲ್ 5ವರೆಗೂ ಕಳಿಸಿ ಆಯಿತಾ. 2 ಇಂದ 5ವರೆಗೂ ಟೇಬಲ್ ಕಳಿಸಿ. UKG ಮಕ್ಕಳಿಗೆ ಸಾಮಾನ್ಯವಾಗಿ ಬರ್ಡನ್ ಆಗಲ್ಲ, ಯಾಕಂದರೆ ನಾನು ಆಲ್ರೆಡಿ ಪಾಠ ಮಾಡಿದ್ದೀನಿ UKG ಮಕ್ಕಳಿಗೆ. ಆ ಬೇಸಿಸ್ ಮೇಲೆ ಹೇಳ್ತಾ ಇರೋದು ನಿಮಗೆ. UKG ಮಕ್ಕಳಾಗಿದ್ರೆ ಟೇಬಲ್ ನಂಬರ್ 5ವರೆಗೂ ಟೇಬಲ್ನ ಕಳಿಸ್ಬಿಟ್ಟು ನಾನ್ ಝೀರೋ ರಿಮೈಂಡರ್ ಮೇಲೆ ಲೆಕ್ಕಗಳನ್ನ ಸಾಲ್ವ್ ಮಾಡಿಸಿ ಆಯಿತಾ. ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಏನಾರ ಓದ್ತಾ ಇದ್ರೆ ಆ ಮಕ್ಕಳಿಗೆ ಟೇಬಲ್ನ 10ವರೆಗೂ ಕಲಿಸಿ. ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು ಏನಾರಾಗಿದ್ರೆ ಟೇಬಲ್ನ 10ವರೆಗೂ ಕಲಿಸ್ಬಿಟ್ಟು ನಾನ್ ಝೀರೋ ರಿಮೈಂಡರ್ ಅಂದರೆ ಶೇಷ 0 ಬರುತ್ತದಲ್ಲ ಆ ರೀತಿ ಲೆಕ್ಕಗಳನ್ನ ಟೇಬಲ್ ನಂಬರ್ 10ವರೆಗೂ ಪ್ರಾಕ್ಟೀಸ್ ಮಾಡಿ. ಮಕ್ಕಳು ಬೇಗ ಕಲ್ತ್ಬಿಟ್ಟಿದ್ರೆ ಅಂದ್ಬಿಟ್ಟು ಬರ್ಡನ್ ಮಾಡೋಕೆ ಹೋಗ್ಬೇಡಿ. ಟೇಬಲ್ ನಂಬರ್ 20, 30 ಆ ಥರ ಮಾಡೋಕೆ ಹೋಗ್ಬೇಡಿ. ಜಸ್ಟ್ ಇಷ್ಟು ಸಾಕಾಗುತ್ತೆ. ಮಕ್ಕಳು ಖುಷಿಯಿಂದ ಕಲ್ತ್ಕೋತಾರೆ. ಸೊ ಮಿಸ್ಟೇಕ್ಸ್ನ ರಿಪೀಟ್ ಮಾಡಲ್ಲ ಆಯಿತಾ. UKG ಮಕ್ಕಳಾದರೆ ಟೇಬಲ್ ನಂಬರ್ 5 ಗಂಟ ಟೇಬಲ್ ಕಲಿಸ್ಬಿಟ್ಟು ಝೀರೋ ರಿಮೈಂಡರ್ ಮೇಲೆ ಲೆಕ್ಕಗಳನ್ನ ಸಾಲ್ವ್ ಮಾಡಿಸಿ. ಸಾಕು, ಅದೇ ಬೇಕಾದಷ್ಟು ಮಕ್ಕಳಿಗೆ. ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು ಏನಾರಾಗಿದ್ರೆ ಟೇಬಲ್ ನಂಬರ್ 10ವರೆಗೂ ಟೇಬಲ್ನ ಪ್ರಾಕ್ಟೀಸ್ ಮಾಡಿಸಿ ಕಲಿಸ್ಬಿಟ್ಟು ಝೀರೋ ರಿಮೈಂಡರ್ ಲೆಕ್ಕಗಳನ್ನ ಟೇಬಲ್ ನಂಬರ್ 10ವರೆಗೂ ಪ್ರಾಕ್ಟೀಸ್ ಮಾಡಿಸಿ ಆಯಿತಾ. ಇದಿಷ್ಟು UKG ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ. ಮತ್ತು ಸೆಕೆಂಡ್ ಸ್ಟ್ಯಾಂಡರ್ಡು ಥರ್ಡ್ ಸ್ಟ್ಯಾಂಡರ್ಡ್ ಮಕ್ಕಳು ಏನಾರಾಗಿದ್ರೆ ಸೆಕೆಂಡ್ ಸ್ಟ್ಯಾಂಡರ್ಡು ಮತ್ತು ಥರ್ಡ್ ಸ್ಟ್ಯಾಂಡರ್ಡ್ ಮಕ್ಕಳು ಏನಾರಾಗಿದ್ರೆ ಅವ್ರಿಗೆ ಇವರಿಬ್ರಿಗೂ ಟೇಬಲ್ 20ವರೆಗೂ ಪ್ರಾಕ್ಟೀಸ್ ಮಾಡಿಸಿ. ಅವ್ರ ಕೆಪಾಸಿಟಿ ಇರುತ್ತೆ ಮಕ್ಕಳಿಗೆ. ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಆ ಕೆಪಾಸಿಟಿ ಇರುತ್ತೆ ಆಯಿತಾ. ಇವರಿಗೆ ಟೇಬಲ್ 20ವರೆಗೂ ಪ್ರಾಕ್ಟೀಸ್ ಮಾಡಿರಿ ಆಯಿತಾ. ಟೇಬಲ್ 20 ಹೇಳಿದ್ರೆ 21 20, 22 40 ಈ ಥರ ಹೇಳ್ಕೊ. 21, 20, 22, 40 ಈ ರೀತಿ ಬಾಯಲ್ಲಿ ಹೇಳೋಕೆ ಬರಬೇಕು. ಅದು ಬಂದಾದಮೇಲೆ ನಾನ್ ಝೀರೋ ರಿಮೈಂಡರ್ ಲೆಕ್ಕಗಳನ್ನ ಟೇಬಲ್ ನಂಬರ್ 20ವರೆಗೂ ಪ್ರಾಕ್ಟೀಸ್ ಮಾಡಿಸಿ ಆಯಿತಾ. ಜಸ್ಟ್ ಡಿವಿಷನ್ ಲೆಕ್ಕಗಳು ಎಲ್ಲ ಮಕ್ಕಳು ಅರ್ಥ ಮಾಡೋಂಗೆ ನಾನು ಮಾಡ್ತಾ ಇದ್ದೀನಿ. ಜಸ್ಟ್ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಹೇಳಿ ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ, ಬರ್ಡನ್ ಮಾಡೋಕೆ ಹೋಗ್ಬೇಡಿ. ಆಲ್ರೆಡಿ ಹೇಳಿ UKG ಮಕ್ಕಳಾಗಿದ್ರೆ ಟೇಬಲ್ ನಂಬರ್ 5 ಸಾಕು. ಎಷ್ಟೇ ಮಕ್ಕಳು ಶಾರ್ಪ್ ಇದ್ರು ಬರ್ಡನ್ ಮಾಡೋಕೆ ಹೋಗ್ಬೇಡಿ. ಟೇಬಲ್ ನಂಬರ್ 5ವರೆಗೂ ಪ್ರಾಕ್ಟೀಸ್ ಮಾಡಿಸಿ. ಫಸ್ಟ್ ಸ್ಟ್ಯಾಂಡರ್ಡ್ ಆಗಿದ್ರೆ ಟೇಬಲ್ ನಂಬರ್ 10 ಅಲ್ಲಿವರೆಗೂ ಡಿವಿಷನ್ ಲೆಕ್ಕಗಳು ನಾನ್ ಝೀರೋ. ಸೆಕೆಂಡ್ ಸ್ಟ್ಯಾಂಡರ್ಡ್ ಆಗಿದ್ರೆ ಟೇಬಲ್ ನಂಬರ್ 20ವರೆಗೂ ಮಾಡಿಸಿ. ಟೇಬಲ್ ನಂಬರ್ 20ವರೆಗೂ ಟೇಬಲ್ನ ಕಲಿಸ್ಬಿಟ್ಟು ಅಲ್ಲಿವರೆಗೂ ಝೀರೋ ರಿಮೈಂಡರ್ ಮೇಲೆ ಲೆಕ್ಕಗಳನ್ನ ಸಾಲ್ವ್ ಮಾಡಿಸಿ. ಥರ್ಡ್ ಸ್ಟ್ಯಾಂಡರ್ಡ್ ಮಕ್ಕಳಾಗಿದ್ರೆ ಫಸ್ಟ್ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ. ಟೇಬಲ್ ನಂಬರ್ 20ವರೆಗೂ ಪ್ರಾಕ್ಟೀಸ್ ಮಾಡಿಸಿ, ಆಮೇಲೆ ನಾನ್ ಝೀರೋ ರಿಮೈಂಡರ್ ಇದ್ರ ಮೇಲೆ ಲೆಕ್ಕಗಳನ್ನ ಸಾಲ್ವ್ ಮಾಡಿಸಿ. ನೋಡಿ,
ಇವಾಗ ನಾನ್ ಝೀರೋ ರಿಮೈಂಡರ್ಸ್ ಅಂದರೆ ಡಿವಿಷನ್ ಲೆಕ್ಕಗಳನ್ನ ಸಾಲ್ವ್ ಮಾಡಿದಾಗ ಶೇಷ ಉಳ್ಕೊಳ್ಳುತ್ತೆ. ಆ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀನಿ, ಗೊತ್ತಿಲ್ಲ ಒಂದು 20 30 ಎಷ್ಟಾಗುತ್ತೆ ಅಷ್ಟು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಫಸ್ಟ್ ಪ್ರಾಬ್ಲಮ್ ನೋಡಿ, ಫಸ್ಟ್ ಪ್ರಾಬ್ಲಮ್ಮು ಏನಿದೆ ಅಲ್ಲಿ ಆಲ್ರೆಡಿ ಕೊಟ್ಟಿದ್ದೀನಿ ಆಯಿತಾ. ನೋಡಿ ನಾನು ಯಾವ್ಯಾವುದು ಯೂಟ್ಯೂಬಲ್ಲಿ ಪಾಠ ಮಾಡ್ತಾ ಇದ್ದೀನಿ ಅದಕ್ಕೆ ಸಂಬಂಧಪಟ್ಟ PDF ನೋಟ್ಸ್ನ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಅದಕ್ಕೋಸ್ಕರ ನನಗೆ ಫೋನ್ ಮಾಡೋದು ಮೆಸೇಜ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಇದನ್ನೆಲ್ಲ ಕಂಪ್ಲೀಟ್ ಆಗಬೇಕು, ನಾನು ಚಾಪ್ಟರ್ ವೈಸು ನೋಟ್ಸ್ನ ರೆಡಿ ಮಾಡಿಕೊಂಡು ಆಮೇಲೆ ವಿಡಿಯೋ ಮಾಡ್ತಾ ಇರ್ತೀನಿ. ಸೊ ಕಂಪ್ಲೀಟ್ ನಿಮಗೆ ನಾನು ಫೋನ್ ಮಾಡೋದು ಕಂಪ್ಲೀಟ್ ನೋಟ್ಸ್ ಕೊಡೋಕ್ಕಾಗಲ್ಲ. ಈಗ ಚಾಪ್ಟರ್ 1 ಮಾಡ್ತಾ ಇದ್ದೀನಿ ಅಂದರೆ ಚಾಪ್ಟರ್ 1 PDF ನೋಟ್ಸ್ ಮಾತ್ರ ರೆಡಿ ಇದೆ. ಸೊ ಅದನ್ನು ನೀವು ಡೌನ್ಲೋಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ಔಟ್ ತೊಗೊಂಡು ಪ್ರಾಕ್ಟೀಸ್ ಮಾಡಿಸಿ ಆಯಿತಾ. ಸೊ ನಿಮಗೆ ಕಂಪ್ಲೀಟ್ ಬುಕ್ ಅವೈಲೇಬಲ್ ಆಗಬೇಕಂದ್ರೆ ನಾನು ಕಂಪ್ಲೀಟ್ ಪಾಠ ಮಾಡಬೇಕು. ಕಂಪ್ಲೀಟ್ ಪಾಠ ಮಾಡಿದಾಗ 12 ಚಾಪ್ಟರ್ ಮಾಡಿದಾಗ 12 ಚಾಪ್ಟರ್ನೆಲ್ಲ ನೋಟ್ಸ್ ಎಲ್ಲ ಕಂಪೈಲ್ ಮಾಡಿ ಪ್ರಿಂಟ್ಸ್ ಮಾಡಿಸಿ ಅಥವಾ PDF ಫೈಲ್ನ ಕಂಬೈನ್ ಮಾಡಿ ಕೊಡ್ತೀನಿ. ಅಲ್ಲಿವರೆಗೂ ನೀವು ನನಗೆ ಫೋನು ಮೆಸೇಜು ಮಾಡಬಾರ್ದು, ಜಸ್ಟ್ ಡೌನ್ಲೋಡ್ ಮಾಡಿಕೊಂಡು ಚಾಪ್ಟರ್ ವೈಸ್ ಡೌನ್ಲೋಡ್ ಮಾಡ್ಕೊಂಡು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸಿ ಆಯಿತಾ. ಫಸ್ಟ್ ಪ್ರಾಬ್ಲಮ್ ನೋಡಿ, ಫಸ್ಟ್ ಪ್ರಾಬ್ಲಮ್ ಏನಿದೆ 2ನ 2 ಡಿವೈಡ್ ಮಾಡ್ಬೇಕಂತ ಆಯಿತಾ. ಸೇಮ್ ಮಹಾರಾಜನ ಮೀಸೆ ಹಾಕೊಳ್ಳಿ ಆಯಿತಾ. 2ನ 2 ಡಿವೈಡ್ ಮಾಡ್ಬೇಕಂತೆ, ಮಹಾರಾಜನ ಮೀಸೆ ಹಾಕೊಳ್ಳಿ. ಅದಕ್ಕೆ ಮುಂದೆ ಹೇಳಿದ್ನಲ್ಲ ಟೇಬಲ್ ಬರ್ದಿರ್ಬೇಕು ನೀವು, ನಾನು ಬರ್ದೇ ಇಲ್ಲ. 2 1s 2, 2 ಡಿವೈಡ್ ಮಾಡ್ತಾ ಇದ್ದೀರಾ ಅಂದರೆ 2 ಡಿವೈಡ್ ಮಾಡ್ತಾ ಇದ್ರೆ 2 1s ಟೇಬಲ್ ಬರ್ಕೊಂಡಿರ್ಬೇಕು ಆಯಿತಾ. ಪ್ರತಿ ಕ್ಲಾಸಲ್ಲೂ ಟೇಬಲ್ ಬರೀರಿ. 2 2s 4, 2 3s 6, 2 4 8, 2 5 10, 2 6 12, 2 7s 14, 2 8s 16, 2 9s 18, 2 10s 20 ಆಯಿತಾ. ಮಕ್ಕಳಾಗಿರೋದ್ರಿಂದ ಪ್ರತಿ ಲೆಕ್ಕ ಸಾಲ್ವ್ ಮಾಡಬೇಕು ಟೇಬಲ್ ಬರ್ಸಿ ಆಯಿತಾ. ಬರ್ಸಿ ಯಾವ ಲೆವೆಲ್ ಬರ್ಸಿ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಈ ಮಕ್ಕಳು ಒಂದು ಸಲ ಈ ಕೋರ್ಸ್ ಮುಗಿದ ಬೇರೆ ಮಕ್ಕಳು ಟೀಚ್ ಮಾಡಬೇಕು, ಆ ಲೆವೆಲ್ಗೆ ಮಾಸ್ಟರ್ ಪೀಸ್ ಆಗ್ತಾರೆ. ಅದರಿಂದ ಪ್ರತಿಯೊಂದು ಲೆಕ್ಕಕ್ಕೂ ಟೇಬಲ್ ಬರ್ಸಿ ಸೇಮ್ ಪ್ರೊಸೀಜರ್ ಯೂಸ್ ಮಾಡಿ ಆಯಿತಾ. ನೋಡಿ ಈಗ ನೋಡಿ 2ನ 2 ಡಿವೈಡ್ ಮಾಡಬೇಕು, 2ನ 2 ಡಿವೈಡ್ ಮಾಡಬೇಕು. ಈ ನಂಬರ್ ಎಲ್ಲಿ ಬರ್ತಾ ಇದೆ, ಈ ನಂಬರ್ ಎಲ್ಲಿ ಬರ್ತಾ ಇದೆ ನೋಡಿ, ಇಲ್ಲಿ ಬರ್ತಾ ಇದೆ ನೋಡಿ, ಇಲ್ಲಿ ಬರ್ತಾ ಇದೆ. 2 1s 2 ಇಲ್ಲಿ ಬರ್ತಾ ಇದೆ. ಸೊ 2 1s 2, 2 1s 2, 2 ಅಲ್ಲಿ 2ನ ಮೈನಸ್ ಮಾಡಿದ್ರೆ 0 ಬರ್ತಾ ಇದೆ. ಇಷ್ಟೇ ಆಯಿತಾ. ಯಾರೋ ಪೇರೆಂಟ್ ಕೇಳಿದ್ರು, ಕಮೆಂಟಲ್ಲಿ ಮೆಸೇಜ್ ಮಾಡಿದ್ರು, ಸರ್ ಕೋಶೆಂಟ್ ಅಂದರೆ ಯಾವುದು, ರಿಮೈಂಡರ್ ಅಂದರೆ ಯಾವುದು ಅಂತ. ಇದೇ ಕೋಶೆಂಟ್, ಇದು ಕೋಶೆಂಟು, ಕೋಶೆಂಟು ಇದು ರಿಮೈಂಡರ್ ಆಯಿತಾ. ಹಂತವಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಮಕ್ಕಳಿಗೆ ಈಗಲೇ ಇವನ್ನೆಲ್ಲ ಹೇಳ್ತಾ ಇದ್ರೆ ಒಂದು ಸ್ವಲ್ಪ ಬರ್ಡರ್ ಅಂತ ಅನ್ಸುತ್ತೆ. ಜಸ್ಟ್ ಡಿವಿಷನ್ ಲೆಕ್ಕಗಳು ಸಾಲ್ವ್ ಮಾಡಲಿ, ಅದಾದಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದನ್ನೆಲ್ಲ ಡೀಟೇಲಾಗಿ ಆಯಿತಾ. ಸೆಕೆಂಡ್ ಪ್ರಾಬ್ಲಮ್ ನೋಡಿ, ಸೆಕೆಂಡ್ ಪ್ರಾಬ್ಲಮ್ ಏನಿದೆ ಇಲ್ಲಿ ನೋಡಿ, ಇದರಲ್ಲಿ ರಿಮೈಂಡರ್ 0 ಬಂತು, ರಿಮೈಂಡರು 0 ಬಂತು, ರಿಮೈಂಡರು 0 ಬಂತು ಆಯಿತಾ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, 3/2 ಇದೆ ಅಂದರೆ 3ನ 2 ಡಿವೈಡ್ ಮಾಡ್ಬೇಕಂತೆ, 3ನ 2 ಡಿವೈಡ್ ಮಾಡ್ಬೇಕಂತ. ಒಂದು ಸೆಕೆಂಡ್ ಮಹಾರಾಜನ ಮೀಸೆ ಹಾಕೊಳ್ಳಿ, ಮಹಾರಾಜಂದು ಮೀಸೆ ಹಾಕೊಳ್ಳಿ. 3ನ 2 ಡಿವೈಡ್ ಮಾಡ್ಬೇಕಂತ ಆಯ್ತಾ. ಈ ನಂಬರ್ ಎಲ್ಲಿ ಬರುತ್ತೆ ಫಸ್ಟ್ ಇದನ್ನ ಕ್ಲಿಯರ್ ಮಾಡೋಣ, ಮಕ್ಕಳು ಕನ್ಫ್ಯೂಸ್ ಆಗುತ್ತೆ ಆಯ್ತಾ. ಈ ನಂಬರ್ ಎಲ್ಲಿ ಬರುತ್ತೆ, ಈ ನಂಬರ್ ಎಲ್ಲಿ ಬರುತ್ತೆ ಅಂದ್ರೆ ಇಲ್ಲಿ ಬರುತ್ತೆ, ಇವೆರಡರ ಮಧ್ಯದಲ್ಲಿ ಬರುತ್ತೆ, ಇವೆರಡರ ಮಧ್ಯದಲ್ಲಿ ಬರುತ್ತೆ ಆಯ್ತಾ. ನಂಬರ್ 3 ಇವೆರಡರ ಮಧ್ಯದಲ್ಲಿ ಬರುತ್ತೆ. ಹಾಗೇನ್ ಮಾಡಿ ಇದರಲ್ಲಿ ಲೋಯೆಸ್ಟ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಲೋಯರ್ ವ್ಯಾಲ್ಯೂನ ಚಿಕ್ಕ ನಂಬರ್ನ ಸೆಲೆಕ್ಟ್ ಮಾಡ್ಕೋಬೇಕು ಆಯ್ತಾ. ಇವೆರಡು ಮಧ್ಯೆ ಬರ್ತಾ ಇರೋದ್ರಿಂದ ಚಿಕ್ಕ ನಂಬರ್ನ ಸೆಲೆಕ್ಟ್ ಮಾಡ್ಕೋಬೇಕು ಆಯ್ತಾ. ನಾನು ಸಾಮಾನ್ಯವಾಗಿ ಆಫ್ಲೈನ್ ಕ್ಲಾಸ್ ಮಾಡ್ಬೇಕಾದ್ರೆ ಹೇಳ್ತಾ ಇದ್ದೀನಿ, ನನ್ನಷ್ಟು ಉದ್ದ ಇರಬೇಕು ಅಥವಾ ನನಗಿಂತ ಚಿಕ್ಕ ಇರಬೇಕು ಆಯ್ತಾ, ನನ್ನಷ್ಟು ಉದ್ದ ಇರಬೇಕು ಅಥವಾ ನನಗಿಂತ ಚಿಕ್ಕ ಇರಬೇಕು, ಆ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಯ್ತಾ. ನೋಡಿ ಇದಕ್ಕಿಂತ ಚಿಕ್ಕ ಇದೆ, ಇದಕ್ಕಿಂತ ಚಿಕ್ಕ ಇದೆ, ಸೊ ಈ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಯ್ತಾ. 2 1s 2, 2 1s 2 ಆಯ್ತಾ. ಈಗ 3 2ನ ಇದು ಮೈನಸ್ ಮಾಡಿದ್ರೆ 1 ಬರುತ್ತೆ, 3 2ನ ಮೈನಸ್ ಮಾಡಿದ್ರೆ 1 ಬರುತ್ತೆ, ಇದು ರಿಮೈಂಡರ್ ಬಂತು ಆಯ್ತಾ. ಇಲ್ಲಿ ರಿಮೈಂಡರ್ 1, ರಿಮೈಂಡರ್ ಅಥವಾ ಶೇಷ ಅಂದರೆ 1 ಬರ್ತಾಯಿದೆ ಆಯ್ತಾ. ಕನ್ನಡದಲ್ಲಿ ಶೇಷ ಅಂತಾರೆ ಅಥವಾ ಕನ್ನಡ ಮೀಡಿಯಂ ಮಕ್ಕಳು, ಗ್ರಾಮೀಣ ಭಾಗದ ಕನ್ನಡ ಮೀಡಿಯಂ ಮಕ್ಕಳು ಅಥವಾ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು, ನೀವು ಏನು ಕಲಿತಿರೋ ಬಿಡ್ತಿರೋ ಗೊತ್ತಿಲ್ಲ, ಇದನ್ನೆಲ್ಲ ನೀಟಾಗಿ ಕಲ್ತ್ಕೊಳ್ಳಿ ವಿತ್ ಸ್ಪೆಲ್ಲಿಂಗು. ರಿಮೈಂಡರು
ಕೋಶೆಂಟು ಆಯ್ತಾ. ನಾನ್ ಝೀರೋ ಏನೇನು ಇಂಗ್ಲೀಷ್ ವರ್ಡ್ ಯೂಸ್ ಮಾಡ್ತೀವಿ ಅದೆಲ್ಲ ನೀಟಾಗಿ ಕಲಿತು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಂದು ಸೆಕೆಂಡ್ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ನೋಡಿ. 2 ಇಂದ ಡಿವೈಡ್ ಮಾಡಿದಾಗ ನಮಗೆ ರಿಮೈಂಡರ್ 0 ಬಂತು. ಇವೆಲ್ಲ 0 ರಿಮೈಂಡರ್ ಲೆಕ್ಕಗಳು ಆಯ್ತಾ. ನೆಕ್ಸ್ಟ್ 2ನ 3 ಇಂದ ಡಿವೈಡ್ ಮಾಡಿದಾಗ ನಮಗೆ ರಿಮೈಂಡರ್ 1 ಬಂತು ಇಲ್ಲಿ ಆಯ್ತಾ. ಇವೆಲ್ಲ ನಾನ್ ಝೀರೋ ರಿಮೈಂಡರ್ಸ್ ಅಂತ ಹೇಳ್ತಾರೆ. ಇಲ್ಲಿ ರಿಮೈಂಡರ್ 1 ಆಗಿರುತ್ತೆ, 0 ಆಗಿರಲ್ಲ. ಅದಕ್ಕೆ ಇದನ್ನ ನಾನ್ ಝೀರೋ ರಿಮೈಂಡರ್ ಪ್ರಾಬ್ಲಮ್ಸ್ ಅಂತ ಹೇಳ್ತಾರೆ. ನೋಡಿ ಸೆಕೆಂಡ್ ಪ್ರಾಬ್ಲಮ್ನ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಆಯ್ತಾ. ಏನಕ್ಕೆ ಅಂದ್ರೆ ಸ್ವಲ್ಪ ಮಕ್ಕಳಿಗೆ ಒಂದು ಸ್ವಲ್ಪ ಡಿಫಿಕಲ್ಟ್ ಅಂತ ಅನ್ಸುತ್ತೆ, ಅದಕ್ಕೋಸ್ಕರ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನೋಡಿ. 3ನ 2 ಇಂದ ಡಿವೈಡ್ ಮಾಡ್ಬೇಕಂತೆ ಆಯ್ತಾ. ಒನ್ಸ್ ಅಗೇನ್ ಮಹಾರಾಜನ್ ಮೀಸೆ ಬರ್ಕೊಳ್ಳಿ. 3ನ 2 ಇಂದ ಡಿವೈಡ್ ಮಾಡಬೇಕು. ಈ ನಂಬರ್ ಎಲ್ಲಿದೆ ಹುಡುಕಿ. ಈ ನಂಬರ್ ಎಲ್ಲಿದೆ? ಇಲ್ಲಿ ಎಲ್ಲಿ ಬರುತ್ತೆ ಈ ನಂಬರು? ಇಲ್ಲಿ ಬರ್ತಾ ಐತೆ. ಇವೆರಡರ ಮಧ್ಯೆ ಬರ್ತಾ ಐತೆ ಆಯ್ತಾ. ಇವೆರಡು ಮಧ್ಯೆ ಬರ್ತಾ ಐತೆ. ಇಲ್ಲಿ 3 ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಇಲ್ಲಿ 3 ಇವೆರಡು ಮಧ್ಯೆ ಇಲ್ಲಿ ಬರುತ್ತೆ 3 ಆಯ್ತಾ. ನೋಡಿ 3 ಇಲ್ಲಿ ಬರ್ತಾ ಇದೆಯಾ. ಆಗ ನೀವು ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಪ್ರಶ್ನೆ ಬಂದಾಗ ನೀವು ಲೋಯರ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ಸಮ ಇರಬೇಕು, ನಿಮ್ಮಷ್ಟು ಉದ್ದ ಇರಬೇಕು ಅಥವಾ ನಿಮ್ಗಿಂತ ಚಿಕ್ಕ ಇರಬೇಕು. ನಮ್ಗಿಂತ ದೊಡ್ಡ ನಂಬರ್ನ ಯಾವುದೇ ಕಾರಣಕ್ಕೂ ಸೆಲೆಕ್ಟ್ ಮಾಡ್ಕೋಬಾರ್ದು. ಅರ್ಥ ಆಗ್ತಾ ಇದೆಯಾ? ನಮ್ಮಷ್ಟು ಉದ್ದ ಇರಬೇಕು ಅಥವಾ ನಮಗಿಂತ ಚಿಕ್ಕ ಇರಬೇಕು. ನಮಗಿಂತ ದೊಡ್ಡ ನಂಬರ್ನ ಸೆಲೆಕ್ಟ್ ಮಾಡ್ಕೋಬಾರ್ದು. ನೋಡಿ ಇದು 3ಗಿಂತ ದೊಡ್ಡ ನಂಬರ್ 4 ಇದೆಯಲ್ಲ, 4 3ಗಿಂತ ದೊಡ್ಡ ನಂಬರ್. 4 3ಗಿಂತ ದೊಡ್ಡದಿದೆ, ಅದಕ್ಕೆ ಇದನ್ನ ಸೆಲೆಕ್ಟ್ ಮಾಡ್ಕೋಬಾರ್ದು ಆಯ್ತಾ. ಸೊ ಈ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಯ್ತಾ. 3ಗಿಂತ ಚಿಕ್ಕ ಇದೆ, 3ಗಿಂತ ಇದು ಚಿಕ್ಕ ಇದೆ, ಈ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಯ್ತಾ. 2 1s 2, 2 1s 2 ಆಯ್ತಾ. 3ಯಲ್ಲಿ 2ನ ಮೈನಸ್ ಮಾಡಿದ್ರೆ 1 ಬರ್ತಾ ಇತ್ತು ಆಯ್ತಾ. ಇಲ್ಲಿ ರಿಮೈಂಡರ್ 1 ಬರ್ತಾ ಐತೆ ಆಯ್ತಾ. ಇಲ್ಲಿ ನೋಡಿ 2 ಇಂದ 2ನ ಡಿವೈಡ್ ಮಾಡಿದಾಗ 2 ಇಂದ 2ನ ಡಿವೈಡ್ ಮಾಡಿದಾಗ ನೋಡಿ ಎಲ್ಲಿ ಬರ್ತಾ, ಈ ನಂಬರ್ ಎಲ್ಲಿ ಬರ್ತಾ ಐತೆ, ಈ ನಂಬರ್ ಇಲ್ಲಿ ಬರ್ತಾ ಐತೆ, ಈ ನಂಬರ್ ಇಲ್ಲಿ ಬರ್ತಾ ಐತೆ ಆಯ್ತಾ. ಏನಿದು 2 1s 2, 2 1s 2 0 ಬಂತು. ಇಲ್ಲಿ ನೋಡಿ ನಂಬರ್ ನಮ್ಮಷ್ಟು ಉದ್ದ ಇರಬೇಕು, ನಮ್ಮಷ್ಟು ಉದ್ದ ಇರಬೇಕು ಅಥವಾ ನಮಗಿಂತ ಚಿಕ್ಕ ಇರಬೇಕು. ಇಲ್ಲಿ ನಮ್ಮಷ್ಟು ಉದ್ದ ಇದೆ ಆಯ್ತಾ. ಇಲ್ಲಿ ನೋಡಿ ನಂಬರು ಇದು ನಾನು ಅಂತ ತಿಳ್ಕೊಳ್ಳಿ, ಇದು ನಾನು ಅಂತ. ಈ ನಂಬರು ನನ್ನಷ್ಟು ಉದ್ದ ಇರಬೇಕು ಅಥವಾ ನನಗಿಂತ ಚಿಕ್ಕ ಇರಬೇಕು. ಈ ಕೇಸಲ್ಲಿ ಈ ಪ್ರಾಬ್ಲಮ್ಲಿ ಸಮ ಬರ್ತಾ ಇದೆ. ಈ ನಂಬರ್ ಸಮ ಬರ್ತಾ ಇದೆ. ಒಂದು ಸಮ ಇರಬೇಕು, ಇವೆರಡು ನಂಬರು ಸಮ ಇರಬೇಕು, ಅಥವಾ ಈ ನಂಬರು ನಮಗಿಂತ ಚಿಕ್ಕ ಇರಬೇಕು, ಈ ನಂಬರು ನಮಗಿಂತ ಚಿಕ್ಕ ಇರಬೇಕು. ಇದೊಂದು ನೆನ್ಪಿಟ್ಕೊಳ್ಳಿ. ಸೊ ನೀವು ಆರಾಮಾಗಿ ನಾನ್ ಝೀರೋ ರಿಮೈಂಡರ್ ಲೆಕ್ಕಗಳನ್ನ ಸಾಲ್ವ್ ಮಾಡ್ಬೋದು. ಈಗ ನೋಡಿ ಕ್ವಶನ್ ನಂಬರ್ 3 ಸಾಲ್ವ್ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 3 ಅಲ್ಲಿ ಏನಿದೆ, 4ನ 2 ಇಂದ ಡಿವೈಡ್ ಮಾಡ್ಬೇಕಂತೆ. 4ನ 2 ಇಂದ ಡಿವೈಡ್ ಮಾಡ್ಬೇಕಂತ ಬರ್ಕೊಳ್ಳಿ ಆಯ್ತಾ. 2 ಇಂದ ಡಿವೈಡ್ ಮಾಡಬೇಕು, ಅದಕ್ಕೋಸ್ಕರ 2 1s ಟೇಬಲ್ ಬರ್ಕೊಂಡಿರ್ಬೇಕು ಆಯ್ತಾ. ಈ ನಂಬರ್ ಎಲ್ಲಿ ಬರ್ತಾ ಇದೆ, ಈ ನಂಬರ್ ಇಲ್ಲಿ ಬರ್ತಾ ಇದೆ, ಈ ನಂಬರ್ ಇಲ್ಲಿ ಬರ್ತಾ ಇದೆ ಆಯ್ತಾ. ಎರಡು ಸೇಮ್ ಬರ್ತಾ ಇದೆ ನೋಡಿ. ಈಗ ಎರಡು ಸಮ ಬರ್ತಾ ಐತೆ. ಹೇಳಿದ್ನಲ್ಲ ಸೇಮ್ ಹೈಟ್ ಇರಬೇಕು ಅಥವಾ ನಮಗಿಂತ ಚಿಕ್ಕ ಇರಬೇಕು. ಇಲ್ಲಿ ಸಿಗ್ತಾ ಐತೆ ಎರಡು ನಂಬರು ಸಮ ಬರ್ತಾ ಐತೆ, ಈಕ್ವಲ್ ಹೈಟ್ ಇದೆ. ಸೊ ಈ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಯ್ತಾ. ಸಮ ಇರಬೇಕು, ಡಿವಿಷನ್ ಲೆಕ್ಕಗಳನ್ನ ಸಾಲ್ವ್ ಮಾಡ್ಬೇಕಾದ್ರೆ ಈ ಕಾನ್ಸೆಪ್ಟಲ್ಲಿ ಸಮ ಇರಬೇಕು ಅಥವಾ ನಮಗಿಂತ ಚಿಕ್ಕ ಇರಬೇಕು. ಯಾವುದೇ ಕಾರಣಕ್ಕೂ ದೊಡ್ಡ ನಂಬರ್ನ ಯೂಸ್ ಮಾಡಬಾರ್ದು ಆಯ್ತಾ. ಇಲ್ಲಿ ಎರಡು ಸಮ ಬರ್ತಾ ಇದೆ, ಎರಡು ಸಮ ಬರ್ತಾ ಐತೆ ನೋಡಿ. 2 2s 4, 2 2s 4, 4ಇಂದ 4ನ ಮೈನಸ್ ಮಾಡಿದ್ರೆ 0 ಬಂತು, ರಿಮೈಂಡರ್ 0 ಇದೆ ಆಯ್ತಾ. ನೆಕ್ಸ್ಟ್ ಲೆಕ್ಕ ಸಾಲ್ವ್ ಮಾಡಿ. ನೆಕ್ಸ್ಟ್ ಲೆಕ್ಕ 5/2 ಇದೆ ಆಯ್ತಾ. 2 ಇಂದ ಡಿವೈಡ್ ಮಾಡ್ತಾ ಇದ್ದೀರಾ, 2 ಇಂದ ಡಿವೈಡ್ ಮಾಡ್ತಾ ಇದ್ದೀರಾ ಅಂದರೆ 2 1s ಟೇಬಲ್ ಬರ್ಕೊಳ್ಳಿ ಆಯ್ತಾ. ಒನ್ಸ್ಗೆ ನೀವೆಲ್ಲ ಕನ್ಫ್ಯೂಸ್ ಆಗ್ತೀರಾ ಅಂದ್ಬಿಟ್ಟು ಇದನ್ನು ತೆಗಿತಾ ಇದ್ದೀರಿ ಆಯ್ತಾ. ನೆಕ್ಸ್ಟು ಮೀಸೆ ಬರ್ಕೊಳ್ಳಿ, ಮಹಾರಾಜನ ಮೀಸೆ. 5ನ 2 ಇಂದ ಡಿವೈಡ್ ಮಾಡಬೇಕು. ಈಗ ನೋಡಿ ಈ ನಂಬರ್ ಎಲ್ಲಿ ಬರ್ತಾ ಇದೆ, ಈ ನಂಬರ್ ಎಲ್ಲಿದೆ, 2 4 6 ಇಲ್ಲಿ ಬರುತ್ತೆ ನಂಬರ್. ಇವೆರಡರ ಮಧ್ಯೆ ಬರುತ್ತೆ ನಂಬರು, ಇವೆರಡರ ಮಧ್ಯೆ ಬರುತ್ತೆ 5 ಆಯ್ತಾ. ಇಲ್ಲಿ ಬರುತ್ತೆ ನಂಬರ್ 5. ಹೇಳಿದ್ನಲ್ಲ 5 ಈಕ್ವಲ್ ಇರಬೇಕು. ಈಕ್ವಲ್ ಇಲ್ಲ ಅಂದರೆ ಚಿಕ್ಕ ನಂಬರ್ ಸೆಲೆಕ್ಟ್ ಮಾಡ್ಕೋಬೇಕು. 5 ಈಕ್ವಲ್ ನಂಬರ್ ತಗೋಬೇಕು ಅಥವಾ ಚಿಕ್ಕ ತಗೋಬೇಕು, ದೊಡ್ಡದು ಯಾವುದೇ ಕಾರಣಕ್ಕೂ ತಗೋಬಾರ್ದು ಆಯ್ತಾ. ಅದಕ್ಕೋಸ್ಕರ ಏನು ಮಾಡಿ
5 ಇಲ್ಲ, 5 ಇಲ್ಲಿ ಇಲ್ಲ, 5 ಇಂದ ಚಿಕ್ಕ ತಗೊಳ್ಳಿ, 5 ಗಿಂತ ಚಿಕ್ಕ ಅಂದರೆ 4, 5 ಗಿಂತ ಚಿಕ್ಕ ಅಂದರೆ 4, 2 2s 4, 2 2s 4, 5 ಅಲ್ಲಿ 4 ಮೈನಸ್ ಮಾಡಿದ್ರೆ 1, ಇಲ್ಲಿ ರಿಮೈಂಡರ್ 1 ಇರುತ್ತೆ ಆಯ್ತಾ. ಇದೆಲ್ಲ ಝೀರೋ ರಿಮೈಂಡರ್ ಪ್ರಾಬ್ಲಮ್ಸ್ ಅಂತ ಹೇಳ್ತಾರೆ, ಇದು ನಾನ್ ಝೀರೋ ರಿಮೈಂಡರ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ನಾನ್ ಝೀರೋ ರಿಮೈಂಡರ್ ಅಂದರೆ ಶೇಷ ಬೇರೆ ನಂಬರ್ಸ್ ಇರುತ್ತೆ ಆಯ್ತಾ, ಅಷ್ಟೇ. ನೋಡಿ ಈಗ ಕ್ವಶನ್ ನಂಬರ್ 5 ಸಾಲ್ವ್ ಮಾಡ್ತಾ ಇದ್ದೀವಿ. ಕ್ವಶನ್ ನಂಬರ್ 5 ಅಂದರೆ 6ನ 2 ಇಂದ ಡಿವೈಡ್ ಮಾಡೋದು, 6ನ 2 ಇಂದ ಡಿವೈಡ್ ಮಾಡೋದು ಆಯ್ತಾ. ಒನ್ಸ್ ಅಗೇನ್ ಮಹಾರಾಜನ್ ಮೀಸ್ ಹಾಕೊಳ್ಳಿ, ಮಹಾರಾಜನ್ ಮೀಸ್ ಹಾಕೊಳ್ಳಿ. 6ನ 2 ಇಂದ ಡಿವೈಡ್ ಮಾಡೋದು ನೋಡಿ, ನಾನು ಆಲ್ರೆಡಿ 4 ಲೆಕ್ಕ ಸಾಲ್ವ್ ಮಾಡಿದ್ನಿ ಆಯ್ತಾ, ಆಲ್ರೆಡಿ 4 ಲೆಕ್ಕನ ಸಾಲ್ವ್ ಮಾಡಿದ್ನಿ. 4 ಲೆಕ್ಕನ ನೀವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ರೆ, ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡಿದ್ರೆ ವಿಡಿಯೋನ ಸ್ಟಾಪ್ ಮಾಡಿ. ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟು ವರ್ಕ್ ಬುಕ್ಕಲ್ಲಿ ಇದೆಯಲ್ಲ, ವರ್ಕ್ ಬುಕ್ಕಲ್ಲಿ ಒಂದು 120 ಲೆಕ್ಕ ಇದೆ, 120 ಲೆಕ್ಕನ ಸಾಲ್ವ್ ಮಾಡಿ ಆಯ್ತಾ. ಸುಮ್ಮನೆ ವಿಡಿಯೋ ನೋಡೋದ್ರಲ್ಲಿ ಅರ್ಥ ಇಲ್ಲ, ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ನೆಕ್ಸ್ಟ್ ವಿಡಿಯೋ ಸ್ಟಾಪ್ ಮಾಡಿಬಿಟ್ಟು ವರ್ಕ್ ಬುಕ್ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಆಯ್ತಾ. ವರ್ಕ್ ಬುಕ್ಕಲ್ಲಿ 120 ಲೆಕ್ಕಗಳ ಗಂಟ ಸಾಲ್ವ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಪ್ರಾಬ್ಲಮ್ ಏನು ಬರುತ್ತೆ, 981/2 ಅಂತ ಇದೆ ಆಯ್ತಾ. ಇಲ್ಲಿವರೆಗೂ ಸಾಲ್ವ್ ಮಾಡಿಸಿ ಆಯ್ತಾ. ಸ್ವಲ್ಪ ಜನ ಮಕ್ಕಳಿಗೆ ಏನಾರು ಬೇಕು ಅಂದರೆ ಅವಶ್ಯಕತೆ ಇದೆ ಅಂತ ಏನಾರು ಅನಿಸುತ್ತೆ ಮಕ್ಕಳಿಗೆ, ಒಂದೊಂದು 10 ಲೆಕ್ಕ ಇನ್ನೊಂದು 10 ಲೆಕ್ಕ ಸಾಲ್ವ್ ಮಾಡ್ತಾ ಇದ್ದೀನಿ ಆಯ್ತಾ. ನೋಡಿ 6 ಎಲ್ಲಿ ಬರ್ತಾ ಇದೆ, 6 ಇಲ್ಲಿ ಬರ್ತಾ ಇದೆ ಆಯ್ತಾ, 6 ಇಲ್ಲಿ ಬರ್ತಾ ಇದೆ ಡೈರೆಕ್ಟಾಗಿ ಸಿಕ್ತು. 2 3s 6, 2 3s 6, 6ರಿಂದ 6 ಕಳೆದ್ರೆ 0 ಬರ್ತಾ ಇದೆ, ರಿಮೈಂಡರ್ 0. ನೆಕ್ಸ್ಟ್ ಲೆಕ್ಕ ಸಾಲ್ವ್ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 6 ನೆಕ್ಸ್ಟ್ ಲೆಕ್ಕ ಏನಿದೆ, 7/2 ಇದೆ. 7ನ 2 ಇಂದ ಡಿವೈಡ್ ಮಾಡೋದು, ಮಹಾರಾಜನ್ ಮೀಸೆ ಹಾಕೊಳ್ಳಿ, 7 ಬರ್ಕೊಳ್ಳಿ ಆಯ್ತಾ. ಅದಕ್ಕೆ ಮುಂಚೆ ಇದನ್ನು ಇರಬಾರ್ದು ಇದು ಆಯ್ತಾ, ಹೊಸ್ದಾಗಿ ಟೇಬಲ್ ಬರ್ಕೊಂಡು ಇಟ್ಕೊಳ್ಳಿ ಆಯ್ತಾ. 7 ಎಲ್ಲಿ ಬರ್ತಾ ಐತೆ, 7 ಇವೆರಡರ ಮಧ್ಯೆ ಬರ್ತಾ ಐತೆ, 7 ಇವೆರಡರ ಮಧ್ಯೆ ಬರ್ತಾ ಇದೆ 7 ಆಯ್ತಾ. ನಾನು ಆಲ್ರೆಡಿ ಹೇಳಿಲ್ಲ, ನಂಬರ್ 7 ಸೇಮ್ ನಂಬರ್ ಇರಬೇಕು ಅಥವಾ ಅದಕ್ಕಿಂತ ಚಿಕ್ಕ ಇರಬೇಕು ಆಯ್ತಾ. ಸೇಮ್ ನಂಬರ್ ಇಲ್ಲ, ಇಲ್ಲಿ 8 ಇದೆ, 8 ಅಂದರೆ ನಮಗಿಂತ ದೊಡ್ಡದು, ಅದು ತಗೋಬಾರ್ದು. ಈಕ್ವಲ್ ಸೇಮ್ ನಂಬರ್ ಇರಬೇಕು, ಇಲ್ಲ ಅದಕ್ಕಿಂತ ಚಿಕ್ಕ ಇರಬೇಕು. ಸೊ ಏನು ಮಾಡಿ, 8 ಬೇಡ 6 ತಗೊಳ್ಳಿ. 7ಗಿಂತ ಚಿಕ್ಕದು ಅಂದರೆ 6 ಆಯಿತಾ. ನಂಬರ್ 6 ತೊಗೊಳ್ಳಿ. 2 3s 6, 2 3s 6, 7ಅಲ್ಲಿ 6ನ ಮೈನಸ್ ಮಾಡಿದ್ರೆ 1 ಬಂತು ಆಯಿತಾ. ಇಲ್ಲಿ ರಿಮೈಂಡರ್ 1 ಬಂತು. ಇವೆಲ್ಲ ನಾನ್ ಝೀರೋ ರಿಮೈಂಡರ್ ಪ್ರಾಬ್ಲಮ್, ಇವೆಲ್ಲ ಝೀರೋ ರಿಮೈಂಡರ್ ಪ್ರಾಬ್ಲಮ್. ನೋಡಿ ಆಲ್ಮೋಸ್ಟು ನಿಮ್ಮೆಲ್ಲರಿಗೂ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ, ಎಲ್ಲ ಲೆಕ್ಕಗಳು ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ. ಅಂದ್ಕೊಂಡು ಎಲ್ಲ ಸೇಮ್ ತುಂಬ ಸಿಂಪಲ್ ಆಗಿರೋದ್ರಿಂದ 19ನೇ ಲೆಕ್ಕ ಗಂಟೆ ಸ್ಕಿಪ್ ಮಾಡ್ತೀನಿ. ಕ್ವಶನ್ ನಂಬರ್ 18ವರೆಗೂ ಸ್ಕಿಪ್ ಮಾಡಿಬಿಟ್ಟು ಕ್ವಶನ್ ನಂಬರ್ 19ರಿಂದ ಒಂದು 5-6 ಲೆಕ್ಕಗಳನ್ನ ಸಾಲ್ವ್ ಮಾಡ್ತೀನಿ. ಯಾಕಂದ್ರೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ ಕ್ವಶನ್ ನಂಬರ್ 19 ಆದಮೇಲೆ ಒಂದು 5-6 ಲೆಕ್ಕಗಳನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. 19 ಏನಿದೆ, 20/2 ಇದೆ. ಇದು ತುಂಬ ಸಿಂಪಲ್ ಆಗಿದೆ ಆಯಿತಾ, ತುಂಬ ಸಿಂಪಲ್ ಆಗಿದೆ. 2 ಇಂದ 20ನ ಡಿವೈಡ್ ಮಾಡ್ಬೇಕಂತ ಆಯಿತಾ. 20 ಎಲ್ಲಿದೆ ನಂಬರು, 20 ಇಲ್ಲಿದೆ, 20 ಇಲ್ಲಿದೆ, ಮಾರ್ಕ್ ಮಾಡ್ಕೊಳ್ಳಿ ಆಯಿತಾ. 2 10s 20, 2 10s 20, 20ಲಿ 20ನ ಮೈನಸ್ ಮಾಡಿದ್ರೆ 0 ಬರ್ತದೆ ಅಷ್ಟೇ ಆಯಿತಾ. ತುಂಬ ಸಿಂಪಲ್ ಆಗಿದೆ. ಕ್ವಶನ್ ನಂಬರ್ 20 ನೋಡಿ, ಕ್ವಶನ್ ನಂಬರ್ 20 ಟೇಬಲ್ ಕ್ರಾಸ್ ಆಗಿಬಿಟ್ಟಿದೆ. ಟೇಬಲ್ ಕ್ರಾಸ್ ಆಗಿರೋದ್ರಿಂದ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಏನಿದೆ, 21/2 ಇದೆ. 21/2 ಇದೆಯಾ ಅಂದರೆ 2 ಇಂದ 21ನ ಡಿವೈಡ್ ಮಾಡೋದು ಆಯಿತಾ. 21 ಇದೆ, ಟೇಬಲ್ ಕ್ರಾಸ್ ಆಗಿರೋದ್ರಿಂದ ಏನು ಮಾಡಿ, ಫಸ್ಟ್ ನಂಬರ್ ಮಾತ್ರ ಕನ್ಸಿಡರ್ ಮಾಡ್ಕೊಳ್ಳಿ. ಫಸ್ಟ್ ನಂಬರ್ ಮಾತ್ರ ಕನ್ಸಿಡರ್ ಮಾಡ್ಕೊಳ್ಳಿ. ಫಸ್ಟ್ ನಂಬರ್ ಅಂದರೆ ಇದು ಇಲ್ಲಿ ಬರ್ತಾ ಇದೆ. 2 1s 2 ಅಂತ ಬರ್ಕೊಳ್ಳಿ. 2 ಇಂದ 2ನ ಮೈನಸ್ ಮಾಡಿದ್ರೆ 0 ಬಂತು ಆಯಿತಾ. ನೆಕ್ಸ್ಟ್ ನಂಬರ್ ನೋಡಿ 1 ಆಯಿತಾ. 1 2ಗಿಂತ ಚಿಕ್ಕ ಇದೆ, ಇದು 2ಗಿಂತ ಚಿಕ್ಕ ಇದೆ. 2ಗಿಂತ ಚಿಕ್ಕ ಇದ್ರೆ ಡಿವೈಡ್ ಮಾಡೋಕ್ಕಾಗಲ್ಲ ಆಯಿತಾ. 1 2ಗಿಂತ ಚಿಕ್ಕ ಇದೆ, 2ಗಿಂತ ಚಿಕ್ಕ ಇದ್ರೆ ಡಿವೈಡ್ ಮಾಡೋಕ್ಕಾಗಲ್ಲ. ಆಗೇನು ಮಾಡಿ ಅಂದರೆ ಇಲ್ಲೊಂದು 0 ಹಾಕೊಳ್ಳಿ, ಇಲ್ಲೊಂದು 0 ಹಾಕೊಳ್ಳಿ ಆಯಿತಾ. 2 1ಗಿಂತ ಚಿಕ್ಕ ಆಗಿರೋದ್ರಿಂದ ಇಲ್ಲೊಂದು 0 ಇಲ್ಲೊಂದು 0 ಹಾಕೊಳ್ಳಿ ಆಯಿತಾ. ನೆಕ್ಸ್ಟು 1ರಿಂದ 0ನ ಮೈನಸ್ ಮಾಡಿದ್ರೆ 1 ಬರುತ್ತೆ. 1ರಿಂದ 0ನ ಮೈನಸ್ ಮಾಡಿದ್ರೆ 1 ಬರುತ್ತೆ. ಸೊ ಈ ರೀತಿ ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡಿ. ಕ್ವಶನ್ ನಂಬರ್ 21 ನೋಡಿ. ಕ್ವಶನ್ ನಂಬರ್ 21ನಲ್ಲಿ 22ನ 2 ಇಂದ ಡಿವೈಡ್ ಮಾಡಬೇಕಂತೆ ಆಯಿತಾ. 22ನ 2 ಇಂದ ಡಿವೈಡ್ ಮಾಡಬೇಕಂತೆ ಆಯಿತಾ. ಇದು ಅಷ್ಟೇ, 22 ಅಂದರೆ ಟೇಬಲ್ ಕ್ರಾಸ್ ಆಗಿದೆ.
ಟೇಬಲ್ ಕ್ರಾಸ್ ಆಗಿದ್ರೆ ಏನು ಮಾಡಿ ಫಸ್ಟ್ ನಂಬರ್ ಮಾತ್ರ ತಗೊಳ್ಳಿ. ಟೇಬಲ್ ದಾಟ್ಬಿಟ್ಟಿದ್ರೆ ಫಸ್ಟ್ ನಂಬರ್ ಮಾತ್ರ ತಗೊಳ್ಳಿ. ಫಸ್ಟ್ ನಂಬರ್ ಮಾತ್ರ ತಗೊಳ್ಳಿ ಆಯಿತಾ. ಫಸ್ಟ್ ನಂಬರ್ ಅಂದರೆ 2, ಇದು 2 1 2, 2 1 2 ಆಯಿತಾ. 2 ಅಲ್ಲಿ 2ನ ಮೈನಸ್ ಮಾಡಿದ್ರೆ 0 ಬಂತು ಆಯಿತಾ. ಒಂದು ಕೆಲಸ ಮುಗೀತು. ಇದಾಯ್ತಾ, ಈ ಲೆಕ್ಕ ಸಾಲ್ವ್ ಆಯಿತು. ನೆಕ್ಸ್ಟ್ ನೋಡಿ, ಇದು ಈ ನಂಬರ್ ತಗೊಳ್ಳಿ. ಇದು 2 1 2 ಬರ್ತಾ ಐತೆ. ಈ ನಂಬರ್ ಅಂದರೆ ಸೇಮ್ ಇದೇ ನಂಬರು ಆಯಿತಾ. 2 1 2, 2 1 2, 2 ಇಂದ 2ನ ಮೈನಸ್ ಮಾಡೋದು 0 ಇಷ್ಟೇ ಆಯಿತಾ. ನೆಕ್ಸ್ಟ್ ನಂಬರ್ ನೋಡಿ, ಕ್ವಶನ್ ನಂಬರ್ 22. ಕ್ವಶನ್ ನಂಬರ್ 22 ಏನಿದೆ, 23/2. 23/2 ಅಂದರೆ ಒಂದೊಂದೇ ನಂಬರ್ ತೊಗೊಂಡು ಡಿವೈಡ್ ಮಾಡೋದು ಅಷ್ಟೇ ಆಯಿತಾ. ಟೇಬಲ್ ಕ್ರಾಸ್ ಆಗಿದ್ರೆ ಒಂದೊಂದೇ ನಂಬರ್ ತೊಗೊಂಡು ಡಿವೈಡ್ ಮಾಡಿ. 23ನ 2 ಇಂದ ಡಿವೈಡ್ ಮಾಡೋದು ಆಯಿತಾ. ಒನ್ಸ್ ಅಗೇನ್ ಫಸ್ಟ್ ನಂಬರ್ ಮಾತ್ರ ತೊಗೊಳ್ಳಿ. ಟೇಬಲ್ ಕ್ರಾಸ್ ಆಗಿದೆ, ಟೇಬಲ್ ಕ್ರಾಸ್ ಆಗಿರೋದ್ರಿಂದ ಫಸ್ಟ್ ನಂಬರ್ ಸಿಂಗಲ್ ನಂಬರ್ ತೊಗೊಂಡು ಡಿವೈಡ್ ಮಾಡಿ ಆಯಿತಾ. ಎಲ್ಲಿದೆ, ಇದೆ ಸೇಮ್ ನಂಬರ್ ಆಯಿತಾ. 2 1 2, 2 ಇಂದ 2ನ ಮೈನಸ್ ಮಾಡಿದ್ರೆ 0 ಬಂತು ಆಯಿತಾ. ಈ ನಂಬರ್ ಬನ್ನಿ, ಈ ನಂಬರ್ ಇವೆರಡರ ಮಧ್ಯೆ ಬರ್ತಾ ಇದೆ. ನಾನು ಹೇಳೋದಲ್ಲ, ನಮ್ಮಷ್ಟು ಉದ್ದ ಇರಬೇಕು ಅಥವಾ ನಮಗಿಂತ ಚಿಕ್ಕ ಇರಬೇಕು. ನಂಬರ್ 3 ಇಲ್ಲಿಲ್ಲ. ನಂಬರ್ 3 ಇಲ್ಲ ಅಂದರೆ ಚಿಕ್ಕ ನಂಬರ್ ತೊಗೋಬೇಕು. ಚಿಕ್ಕ ನಂಬರ್ ಅಂದರೆ ಇದನ್ನು ತೊಗೋಬೇಕು ಆಯಿತಾ. ಒನ್ಸ್ ಅಗೇನ್ 2 1 2, 2 1 2, 3ಅಲ್ಲಿ 2ನ ಮೈನಸ್ ಮಾಡಿದ್ರೆ 1 ಬಂತು ಆಯಿತಾ. 3ಅಲ್ಲಿ 2ನ ಮೈನಸ್ ಮಾಡಿದ್ರೆ 1 ಬಂತು ಆಯಿತಾ. ಇದೆಲ್ಲ 0 ರಿಮೈಂಡರ್ ಪ್ರಾಬ್ಲಮ್, ಇದೆಲ್ಲ ನಾನ್ 0 ರಿಮೈಂಡರ್ ಪ್ರಾಬ್ಲಮ್. ಕ್ವಶನ್ ನಂಬರ್ 23 ನೋಡಿ. ಕ್ವಶನ್ ನಂಬರ್ 23ಅಲ್ಲಿ 24ನ 2 ಇಂದ ಡಿವೈಡ್ ಮಾಡೋದು ಆಯಿತಾ. 24ನ 2 ಇಂದ ಡಿವೈಡ್ ಮಾಡ್ತಾ ಇರೋ. ಒನ್ಸ್ ಅಗೇನ್ ಈ ನಂಬರ್ ಇದೆಯಲ್ಲ, ಈ ನಂಬರು ಟೇಬಲ್ ಕ್ರಾಸ್ ಆಗಿದೆ. ಟೇಬಲ್ ಕ್ರಾಸ್ ಆಗಿದ್ರೆ ಸಿಂಗಲ್ ನಂಬರ್ನ ಡಿವೈಡ್ ಮಾಡಿ ಆಯಿತಾ. ಈ ನಂಬರ್ ಏನೋ ಟೇಬಲ್ ಕ್ರಾಸ್ ಇದ್ದರೆ ಸಿಂಗಲ್ ನಂಬರ್ ತೊಗೊಂಡು ಡಿವೈಡ್ ಮಾಡಿ. ಫಸ್ಟು ಈ ನಂಬರ್ ತೊಗೋತೀನಿ, ಈ ನಂಬರ್ ತೊಗೋತೀನಿ ಆಯಿತಾ. ಈ ನಂಬರ್ ಇಲ್ಲಿ ಬರ್ತಾ ಇದೆ 2 1 2, 2 1 2, 2 ಅಲ್ಲಿ 2 ಮೈನಸ್ ಮಾಡಿದ್ರೆ 0 ಆಯಿತಾ. ಒಂದು ಕೆಲಸ ಮುಗೀತು. ಈಗ ಪಾರ್ಟ್ 2 ಅದೇ ಇದೇ ಲೆಕ್ಕನೇ 2 ಲೆಕ್ಕ ಅಂತ ತಿಳ್ಕೊಂಡು ಸಾಲ್ವ್ ಮಾಡಿ. ಈ ನಂಬರ್ ಎಲ್ಲಿದೆ, ಈ ನಂಬರ್ ಇಲ್ಲಿ ಬರ್ತಾ ಇದೆ 2 2 4, 2 2 2 2 4, 4ಅಲ್ಲಿ 4 ಮೈನಸ್ ಮಾಡಿದ್ರೆ 0 ಅಷ್ಟೇ ಆಯಿತಾ. ಟೇಬಲ್ ಏನಾದ್ರು ಕ್ರಾಸ್ ಆಗಿ ಏನು ಮಾಡಬೇಕು, ಸಿಂಗಲ್ ನಂಬರ್ ತೊಗೊಂಡು ಸಾಲ್ವ್ ಮಾಡಿ. ಕ್ವಶನ್ ನಂಬರ್ 24. ಕ್ವಶನ್ ನಂಬರ್ 24 ಏನಿದೆ, 25/2. 25/2 ಆಯಿತಾ. 2 ಇಂದ 25 ತೊಗೊಂಡು ಸಾಲ್ವ್ ಮಾಡಿ ಆಯಿತಾ. ಒನ್ಸ್ ಅಗೇನ್ ಸಿಂಗಲ್ ನಂಬರ್ ತೊಗೊಳ್ಳಿ. ಸಿಂಗಲ್ ನಂಬರ್ ತೊಗೊಳ್ಳಿ. 2 1 2, 2 ಇಂದ 2ನ ಮೈನಸ್ ಮಾಡಿದ್ರೆ 0. ನೆಕ್ಸ್ಟು 5 ಇಲ್ಲ, ಇಲ್ಲಿ ಈ ಲೈನಲ್ಲಿ 5 ಇಲ್ಲ. 6 ಇದೆ, 4 ಇದೆ ಆಯಿತಾ. 5 ಇರಬೇಕಿಲ್ಲ, ಅದಕ್ಕಿಂತ ಚಿಕ್ಕ ನಂಬರ್ ಇರಬೇಕು. 5 ಇಲ್ಲ, 4 ತೊಗೋತಾ ಇದ್ದೀನಿ. 4 ಅಂದರೆ 2 2 4, 2 2 4. 5ಅಲ್ಲಿ 4 ಮೈನಸ್ ಮಾಡಿದ್ರೆ 1 ಬಂತು, ರಿಮೈಂಡರ್ 1 ಬಂತು. ಈ ರೀತಿ ಎಲ್ಲ ಲೆಕ್ಕಗಳನ್ನ ಸಾಲ್ವ್ ಮಾಡಿ. ಕ್ವಶನ್ ನಂಬರ್ 25 ನೋಡಿ. ಕ್ವಶನ್ ನಂಬರ್ 25ಅಲ್ಲಿ 26ನ 2 ಇಂದ ಡಿವೈಡ್ ಮಾಡೋದು. ಟಮಟೆ ಸೌಂಡ್ ಕೇಳಿಸ್ತಾ ಇದೆಯಾ? ಗಣಪತಿ ಬಿಡ್ತಾ ಇದ್ದಾರೆ, ಎಲ್ಲ ಮಕ್ಕಳೆಲ್ಲ ಗಣಪತಿ ಬಿಡ್ತಾ ಇದ್ದಾರೆ ಆಯಿತಾ. ಒನ್ಸ್ ಅಗೇನು ಸಿಂಗಲ್ ನಂಬರ್ ತೊಗೊಂಡು ಡಿವೈಡ್ ಮಾಡಿ. ಸಿಂಗಲ್ ನಂಬರ್ 26 ಈ ಥರ ಬರ್ಕೊಳ್ಳಿ. ಒಂದು ಸ್ವಲ್ಪ ದೂರ ಬರ್ಕೋತೀನಿ ನಾನು ಆಯಿತಾ. 26 ಆಯಿತಾ. ಫಸ್ಟ್ ನಂಬರ್ ತೊಗೋತೀನಿ. ಫಸ್ಟ್ ನಂಬರು ಇಲ್ಲಿ ಬರ್ತಾ ಇದೆ 2 1 2, 2 ಇಂದ 2ನ ಮೈನಸ್ ಮಾಡಿದ್ರೆ 0 ಆಯಿತಾ. ಈಗ ನೆಕ್ಸ್ಟ್ ನಂಬರು, ಈ ನಂಬರ್ ತೊಗೊಳ್ಳಿ. ಈ ನಂಬರ್ ಎಲ್ಲಿದೆ, ಇಲ್ಲಿ ಬರ್ತಾ ಇದೆ 2 3 6, 2 3 6, 6ಅಲ್ಲಿ 6ನ ಮೈನಸ್ ಮಾಡಿದ್ರೆ 0 ಇಷ್ಟೇ ಆಯಿತಾ. ನೆಕ್ಸ್ಟು ಕ್ವಶನ್ ನಂಬರ್ 26. ಕ್ವಶನ್ ನಂಬರ್ 26 ಏನಿದೆ, 27/2. 2 ಇಂದ 27ನ ಡಿವೈಡ್ ಮಾಡಿ ಆಯಿತಾ. ಫಸ್ಟು ಈ ನಂಬರ್ ತೊಗೊಂಡು ಡಿವೈಡ್ ಮಾಡ್ತೀನಿ ನಾನು ಆಯಿತಾ. 2 1 2, 2 1 2, 2 ಇಂದ 2ನ ಮೈನಸ್ ಮಾಡಿದ್ರೆ 0 ಆಯಿತಾ. ನೆಕ್ಸ್ಟು 7 ಎಲ್ಲಿದೆ,
7 ಇಲ್ಲ, 6 ಇದೆ, 8 ಇದೆ, 6 ಇದೆ, 8 ಇದೆ. ಏನು ಮಾಡಿ ಅಂದರೆ 7 ಇರಬೇಕು, ಇಲ್ಲ ಅದಕ್ಕಿಂತ ಚಿಕ್ಕ ನಂಬರು. 7 ಇಂದ ಚಿಕ್ಕ ನಂಬರ್ ಅಂದರೆ 6. 2 3s 6, 2 3s 6. 7 ಅಲ್ಲಿ 6 ಮೈನಸ್ ಮಾಡಿದ್ರೆ 1 ಬಂತು. ಆಯಿತಾ? ಇದೇ ರೀತಿ ಪ್ರತಿಯೊಂದು ಲೆಕ್ಕನೂ ಸಾಲ್ವ್ ಮಾಡಿ. ಕ್ವಶನ್ ನಂಬರ್ 29 ನೋಡಿ, ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. 2 ಇಂದ 30ನ ಡಿವೈಡ್ ಮಾಡೋದು. ಆಯಿತಾ? ಫಸ್ಟ್ ನಂಬರ್ ತಗೋತೀನಿ, ಆಯಿತಾ? 3 ಇರಬೇಕು ಅಥವಾ 3ಗಿಂತ ಚಿಕ್ಕ ಇರಬೇಕು. ಆಯಿತಾ? 3ಗಿಂತ ಚಿಕ್ಕ ಅಂದರೆ 2, 2 1s 2. ಆಯಿತಾ? 3ಅಲ್ಲಿ 2ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 3ಅಲ್ಲಿ 2ನ ಮೈನಸ್ ಮಾಡಿದ್ರೆ 1 ಬಂತು. ಆಯಿತಾ? ರಿಮೈಂಡರ್ ಬಂತು. ಈಗ ಏನು ಮಾಡಿ, ಈ 0 ಇದೆಯಲ್ಲ, 0ನ ಇಲ್ಲಿ ತೊಗೊಬನ್ನಿ, ಕೆಳಗಡೆ ಇಳಿಸ್ಕೊಳ್ಳಿ. 0ನ ಕೆಳಗಡೆ ಇಳಿಸ್ಕೊಳ್ಳಿ, ಇಲ್ಲಿದ್ದದ್ದು 0ನ ಇಲ್ಲಿ ಹಾಕೊಳ್ಳಿ. ಆಯಿತಾ? ಈಗ ಸೆಕೆಂಡ್ ಸ್ಟೆಪ್ಪಲ್ಲಿ ಸಾಲ್ವ್ ಮಾಡಿ. 10 ಎಲ್ಲಿ ಬರ್ತಾ ಇದೆ? 10 ಇಲ್ಲಿ. 2 5s 10. ಆಯಿತಾ? 2 5s 10. ಆಯಿತಾ? 10ಅಲ್ಲಿ 10 ಮಾಡಿದ್ರೆ 0. ಆಯಿತಾ? ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ ಇದನ್ನು ಸಾಲ್ವ್ ಮಾಡಿದೆ. ನೆಕ್ಸ್ಟ್ ನೋಡಿ 30. ಕ್ವಶನ್ ನಂಬರ್ 30. ಕ್ವಶನ್ ನಂಬರ್ 30 ಏನಿದೆ? 31/2. 31/2 ಇದೆ. ಆಯಿತಾ? 2 ಇಂದ 31ನ ಸಾಲ್ವ್ ಮಾಡೋದು. ಆಯಿತಾ? ಫಸ್ಟ್ ನಂಬರ್ ಮಾತ್ರ ತೊಗೊಳ್ಳಿ, ತೊಗೊಂಡು ಸಾಲ್ವ್ ಮಾಡಿ. ಆಯಿತಾ? 3 ಇಲ್ಲ, ಸೊ ಅದಕ್ಕಿಂತ ಕಡಿಮೆ ನಂಬರು 2 ತೊಗೊಳ್ಳಿ. 2 1s 2. 3ಅಲ್ಲಿ 2 ಕಳೆದ್ರೆ 1 ಬರುತ್ತೆ. ಆಯಿತಾ? ರಿಮೈಂಡರ್ ಬಂತು. ರಿಮೈಂಡರ್ ಬಂದಿರೋದ್ರಿಂದ ಏನು ಮಾಡಿ, ಈ ನಂಬರ್ ಇದೆಯಲ್ಲ 1ನ ಕೆಳಗಡೆ ಇಸ್ಕೊಳ್ಳಿ, ಈ ನಂಬರ್ನ ಕೆಳಗಡೆ ಇಸ್ಕೊಳ್ಳಿ, 1 ಬಂತು. ಆಯಿತಾ? 11 ಆಯಿತು. ಈಗ ಇದನ್ನು ಸಾಲ್ವ್ ಮಾಡಿ ಸೆಕೆಂಡ್ ಸ್ಟೆಪ್ಪಲ್ಲಿ. 11 ಎಲ್ಲಿದೆ? 11 ಇಲ್ಲಿ ಬರ್ತಾ ಇದೆ. 11 ಇಲ್ಲ, ಅದಕ್ಕಿಂತ ಚಿಕ್ಕ. 11 ಇಲ್ಲ ಇರೋದ್ರಿಂದ ಅದಕ್ಕಿಂತ ಚಿಕ್ಕ ಅಂದರೆ 10. 2 5s 10. 2 5s 10. 11ಅಲ್ಲಿ 10 ಕಳೆದ್ರೆ ಎಷ್ಟು ಬರುತ್ತೆ? 1 ಉಳ್ಕೋತು. ರಿಮೈಂಡರ್ 1. ಆಯಿತಾ? ಈ ರೀತಿ ರಿಮೈನಿಂಗ್ ಲೆಕ್ಕಗಳನ್ನ ಸಾಲ್ವ್ ಮಾಡಿ. ಕ್ವಶನ್ ನಂಬರ್ 31 ನೋಡಿ. ಕ್ವಶನ್ ನಂಬರ್ 31ಅಲ್ಲಿ ಈ ರೀತಿ ಇದೆ. 32ನ 2 ಇಂದ ಡಿವೈಡ್ ಮಾಡ್ಬೇಕಂತ. ಆಯಿತಾ? ಬರ್ಕೊಳ್ಳಿ. ನನಗೆ ಅನಿಸ್ತಾ ಇದೆ ನಾನೇ ಡಿವಿಷನ್ ಲೆಕ್ಕ ಕಲ್ತ್ಕೋತಾ ಇದ್ದೀನಿ ಅಂತ ನನಗೆ ಅಂತ ಫೀಲ್ ಆಗ್ತಾ ಇದೆ. ಆಯಿತಾ? ಫಸ್ಟ್ ನಂಬರ್ ತಗೊಳ್ಳಿ. ಆಯಿತಾ? ಈ ನಂಬರ್ ಎಲ್ಲಿದೆ? 3 ಇಲ್ಲ, ಸೊ ಅದಕ್ಕಿಂತ ಕಡಿಮೆ ನಂಬರ್ ತಗೊಳ್ಳಿ. 2. 2 1s 2. 2 1s 2. 3ಅಲ್ಲಿ 2ನ ಮೈನಸ್ ಮಾಡಿದ್ರೆ 1 ಬಂತು. ಆಯಿತಾ? ನೆಕ್ಸ್ಟು. ಆಯಿತಾ? ಈ 2ನ ಕೆಳಗಡೆ ಇಳಿಸ್ಕೊಳ್ಳಿ, ಕರ್ಕೊಬಂದು ಇಲ್ಲಿ ಇಟ್ಕೊಳ್ಳಿ. ಆಯಿತಾ? ಈಗ ನೋಡಿ 12 ಎಲ್ಲಿದೆ? 12 ಇದೆ. 2 6s 12. 2 6s 12. 0 0. ಆಯಿತಾ? ಈಸಿ ಇದೆ. ಆಯಿತಾ? ಕ್ವಶನ್ ನಂಬರ್ 32. ಕ್ವಶನ್ ನಂಬರ್ 32 ಅಲ್ಲಿ ಏನಿದೆ? 33/2 ಇದೆ. ಆಯಿತಾ? ಆಲ್ಮೋಸ್ಟ್ ಸೇಮ್ ಬರ್ತಾ ಇದೆ. 33. ಆಯಿತಾ? ಫಸ್ಟ್ ಸಿಂಗಲ್ ನಂಬರ್ ತೊಗೊಂಡು ಡಿವೈಡ್ ಮಾಡಿ. 2 1s 2. 3ಅಲ್ಲಿ 2 ಕಳೆದ್ರೆ 1 ಬರುತ್ತೆ. ಆಯಿತಾ? ಈಗ 3ನ ಕೆಳಗಡೆ ಇಳಿಸ್ಕೊಳ್ಳಿ. ಈ ಪುಟ್ಟನ್ನ ರಾಜ್ಕುಮಾರನ್ನ ಕರ್ಕೊಬಂದು ಕೆಳಗಡೆ ಇಟ್ಕೊಳ್ಳಿ. 13 ಎಲ್ಲಿದೆ? 13 ಇವೆರಡರ ಮಧ್ಯೆ ಬರ್ತಾ ಇದೆ, ಸೊ ಚಿಕ್ಕ ನಂಬರ್ ತಗೊಳ್ಳಿ. 12. 2 6s 12. 2 6s 12. 0 1. ಆಯಿತಾ? ಈ ರೀತಿ ಅಪ್ ಟು 39ವರೆಗೂ ಸಾಲ್ವ್ ಮಾಡಿ. ಕ್ವಶನ್ ನಂಬರ್ 32 ಇದೆ, 39ವರೆಗೂ ಸಾಲ್ವ್ ಮಾಡಿ. ಅದಾದ್ಮೇಲೆ ನೆಕ್ಸ್ಟ್ ಸಾಲ್ವ್ ಮಾಡಿಸ್ತೀವಿ. ಕ್ವಶನ್ ನಂಬರ್ 39 ನೋಡಿ. ಕ್ವಶನ್ ನಂಬರ್ 39ಅಲ್ಲಿ 40/2 ಇದೆ. ಅಂದರೆ 2 ಇಂದ 40ನ ಡಿವೈಡ್ ಮಾಡೋದು. ಆಯಿತಾ? ಒನ್ಸ್ ಅಗೇನ್ ಫಸ್ಟ್ ಡಿಜಿಟ್ ತೊಗೊಳ್ಳಿ. ಎಲ್ಲಿದೆ? ಇಲ್ಲಿದೆ. 2 2s 4. 2 2s 4. ಆಯಿತಾ? 4 ಇಂದ 4ನ ಮೈನಸ್ ಮಾಡಿದ್ರೆ 0 ಬಂತು. ಆಯಿತಾ? 0 ಬಂತು. ಈ ನಂಬರ್ ನೋಡಿ, ಇದು ಇದಕ್ಕಿಂತ ಚಿಕ್ಕ ಇದೆ, ಇದು ಇದಕ್ಕಿಂತ ಚಿಕ್ಕ ಇದೆ. ಚಿಕ್ಕ ಇದ್ದಾಗ ಏನು ಮಾಡಬೇಕು? ಈ ನಂಬರು ಇದಕ್ಕಿಂತ ಚಿಕ್ಕ ಇದ್ದಾಗ ಇಲ್ಲೊಂದು 0 ಹಾಕೊಳ್ಳಿ, ಇಲ್ಲೊಂದು 0 ಹಾಕೊಳ್ಳಿ, ಮುಗಿದೋಯ್ತು. 0ಅಲ್ಲಿ 0 ಕಳೆದ್ರೆ 0 ಬಂತು. ಇಷ್ಟೇ ಆನ್ಸರ್. ಆಯಿತಾ? ಇದೇನಾರ ಇದಕ್ಕಿಂತ ಚಿಕ್ಕ ಇದ್ರೆ ಇಲ್ಲೊಂದು 0 ಹಾಕೊಳ್ಳಿ, ಮುಗೀತು. ಆಯಿತಾ? ಕ್ವಶನ್ ನಂಬರ್ 40.
ಕ್ವಶನ್ ನಂಬರ್ 40 ಏನಿದೆ? ಕ್ವಶನ್ ನಂಬರ್ 41/2. 41/2 ಅಂದರೆ 2 ಇಂದ 41ನ ಡಿವೈಡ್ ಮಾಡೋದು ಆಯಿತಾ. ಫಸ್ಟ್ ನಂಬರ್ ತಗೊಳ್ಳಿ, 2 2s 4, 2 2s 4, 4ಅಲ್ಲಿ 4 ಮೈನಸ್ ಮಾಡಿದ್ರೆ 0 ಬಂತು ಆಯಿತಾ. ಈಗ ನೋಡಿ ಒನ್ಸ್ ಅಗೇನ್ ಈ ನಂಬರು ಇದಕ್ಕಿಂತ ಚಿಕ್ಕ ಇದೆ, ಈ ನಂಬರು ಇದಕ್ಕಿಂತ ಚಿಕ್ಕ ಇದೆ ಆಯಿತಾ. ಈ ನಂಬರ್ ಇದೆಯಲ್ಲ, ಈ ನಂಬರ್ ಇದಕ್ಕಿಂತ ಚಿಕ್ಕ ಇದೆ. ಚಿಕ್ಕ ಇದ್ರೆ ಏನು ಮಾಡಬೇಕು? ಇಲ್ಲೊಂದು 0 ಹಾಕೋಬೇಕು, ಇಲ್ಲೊಂದು 0 ಹಾಕೋಬೇಕು ಆಯಿತಾ. 1ರಲ್ಲಿ 0 ಕಳೆದ್ರೆ 1 ಬರುತ್ತೆ ಆಯಿತಾ. ಇದೇ ಫೈನಲ್ ಆನ್ಸರ್ ಆಯಿತಾ. ಇದೊಂದು ನೆನ್ಪಿಟ್ಕೊಳ್ಳಿ, ಈ ನಂಬರ್ ಏನಾರ ಇದಕ್ಕಿಂತ ಚಿಕ್ಕ ಇದ್ರೆ, ಈ ನಂಬರ್ ಏನಾರ ಇದಕ್ಕಿಂತ ಚಿಕ್ಕ ಇದ್ರೆ ಇಲ್ಲೊಂದು 0 ಇಲ್ಲೊಂದು 0 ಹಾಕೋದು, ಮುಗೀತು ಕತೆ. 1ರಲ್ಲಿ 0ನ ಮೈನಸ್ ಮಾಡಿದ್ರೆ 1 ಬರುತ್ತೆ, ಇಷ್ಟೇ.